ಜೂನ್ 6 ಮಧ್ಯಾಹ್ನ 1 ಗಂಟೆಗೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ಕರ್ತವ್ಯಕ್ಕೆ ಆಗಮಿಸಿದ್ದ ಜಿಲ್ಲಾ ವಾರ್ತಾಧಿಕಾರಿ ಮಾರುತಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ಚಿತ್ರದುರ್ಗ ಜಿಲ್ಲಾ ಪತ್ರಕರ್ತರ ಸಂಘ ಹಾಗೂ ಜಿಲ್ಲಾ ವಾರ್ತಾ ಇಲಾಖೆಯ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ವಾರ್ತಾಧಿಕಾರಿ ಮಾರುತಿ ಅವರಿಗೆ ಶಾಲು ಹೊದಿಸಿ ಹೂಮಾಲೆಯನ್ನು ಹಾಕಿ ಪತ್ರಕರ್ತರು ಗೌರವಿಸಿ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ನಾಕಿಕೆರೆ ತಿಪ್ಪೇಸ್ವಾಮಿಯವರು ಮಾತನಾಡಿ, ಕೇವಲ 70 ದಿನಗಳ ಅಧಿಕಾರ ಅವಧಿಯಲ್ಲಿ ಎಲ್ಲರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದ ಕ್ರಿಯಾಶೀಲ ಅಧಿಕಾರಿ ಮಾರುತಿ ಅವರು. ಅಷ್ಟೇ ಅಲ್ಲದೆ ಉತ್ತಮ ಅಧಿಕಾರಿಯಾಗಿದ್ದರು ಕೂಡ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿ ದಿನೇಶ್, ಹಿರಿಯ ಪತ್ರಕರ್ತರಾದ ಶಾ ಮಂಜುನಾಥ್, ಅಹೋಬಲಪತಿ, ಎಂಜಾರಪ್ಪ, ಗೋವಿಂದಪ್ಪ, ವಿನಾಯಕ್, ಬಸವರಾಜ್, ನಾಗರಾಜ್, ರಾಜಶೇಖರ್, ಪ್ರಹ್ಲಾದ್ ಸೇರಿದಂತೆ ಹಲವು ಯುವ ಪತ್ರಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಅದಾದ್ಮೇಲೆ ತುಂಬ ವೈಯಕ್ತಿಕ ಪರಿಚಯ ಆದರೆ ಗೊತ್ತಾಗುತ್ತೆ ಯಾರು ಏನು ಏನೇನು ಅಂತೇಳಿ. ಆದರೆ ಅವರು ಪೂರ್ತಿ ಮಾತಾಡ್ತಿದ್ರು ಬರೀ ಏನೋ ಅಂತ ಬಂದಾಗೆಲ್ಲ ತುಂಬ ಮುಖ್ಯವಾಗಿ ಬರೆಯುವಂಥ ಸ್ವಭಾವ ಬೇಗ ಸ್ನೇಹಿತರು ಮಾಡುತ್ತೆ ಎಲ್ಲರೂ ಅಂತ ಹೇಳೋದಕ್ಕೆ ಇದು ವಾತಾವರಣ ಸಾಕ್ಷಿ. ಅವ್ರ ಮೆಸೇಜ್ ಹಾಕಿದ್ರು ಇಷ್ಟು ಜನ ಸೇರ್ಕೊಂಡು ಪತ್ರಕರ್ತರ ಸೆಟಪ್ ತುಂಬ ಶಾರ್ಟ್ ಟೈಮಲ್ಲಿ ಮಾಡಿದ್ವಿ. ಈ ಥರದ ಅಧಿಕಾರಿಗಳು ಎಲ್ಲ ಕಡೆ ಇದ್ದರು, ಚಿತ್ರದುರ್ಗ ಮಾತ್ರ ಅಲ್ಲ. ಅವ್ರು ಸಾಧ್ಯ ಆದರೆ ಇದನ್ನು ಬಂದು ಅವರ ಮುಂದಿನ ಪ್ರಯಾಣ ಒಳ್ಳೆಯದಾಗಲಿ ಅಂತ ಆಶಿಸ್ತಾ